ಬೆಂಗಳೂರು ಸಿಟಿಯ ವಾಹನ ಸವಾರರಿಗೆ ಇದೀಗ ಹೊಸ ತಲೆನೋವು ಶುರುವಾಗಿದೆ. ನಗರದ ಬ್ಯುಸಿ ಮಾರ್ಗಗಳಲ್ಲಿ ಬಂದಾದ ಹೆಬ್ಬಾಳ ಗೊರಗುಂಟೆಪಾಳ್ಯ ನಡುವಿನ ರಸ್ತೆಯಲ್ಲಿ ಪಂಚರ್ ದಂಧೆಕೋರರ ಸಂಚು ಬೆಳಕಿಗೆ ಬಂದಿದೆ. ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಕಳೆದ ಕೆಲವು ದಿನಗಳಿಂದ ಸರಣಿ ಪಂಕ್ಚರ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅನುಮಾನಗೊಂಡು ಪರಿಶೀಲನೆಯನ್ನ ಮಾಡಿದಾಗ ರಸ್ತೆಯ ಮೇಲೆ ಉದ್ದೇಶಪೂರ್ವಕವಾಗಿ ನೂರಾರು ಮೊಳೆಗಳನ್ನು ಹರಡಿರುವುದು ಪತ್ತೆಯಾಗಿದೆ. ಇದು ಕೇವಲ ಯಾದೃಚ್ಛಿಕ ಘಟನೆಯಲ್ಲ, ಬದಲಾಗಿ ಸುಲಿಗೆಗಾಗಿ ರೂಪಿಸಿದ ಸಂಚು ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಈ ಮೊದಲು ಫ್ಲೈಓವರ್ಗಳಲ್ಲಿ ಇಂತಹ ಕೃತ್ಯಗಳು ನಡೀತಾ ಇತ್ತು. ಇದೀಗ ನಗರದ ಪ್ರಮುಖ ರಸ್ತೆಗೂ ಇದು ವಿಸ್ತರಿಸೋದು ಬಹಳಷ್ಟು ಆತಂಕಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಮೊಳೆಗಳು ಬಿದ್ದಿರುವ ಸ್ಥಳದ ಹತ್ತಿರವೇ ಪಂಚರ್ ರಿಪೇರಿ ಅಂಗಡಿಗಳಿರೋದ್ರಿಂದ ಸಂಶಯ ಮತ್ತಷ್ಟು ಗಾಢವಾಗಿದೆ. ವಾಹನ ಸವಾರರು ಅಸಹಾಯಕರಾಗುವ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಹೆಚ್ಚಿನ ಹಣ ವಸೂಲಿ ಮಾಡೋದಕ್ಕೆ ಈ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ನೀವು ಕೂಡ ಆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ರಸ್ತೆಯಲ್ಲಿ ಮೊಳೆಗಳನ್ನು ಹಾಕುವಂಥದ್ದು, ನಂತರದಲ್ಲಿ ವಾಹನ ಅದರ ಮೇಲೆ ದಾಟಿ ಹೋದಂಥ ಸಂದರ್ಭದಲ್ಲಿ ವೆಹಿಕಲ್ ಪಂಚರ್ ಆಗುತ್ತೆ. ಅಲ್ಲೇ ನಿಯರ್ ಬೈ ಪಂಚರ್ ಶಾಪ್ಗಳನ್ನು ಓಪನ್ ಮಾಡಿಕೊಂಡು ಹೆಚ್ಚು ಹಣವನ್ನ ಕಿತ್ತುಕೊಳ್ಳುವಂತಹ ಕೆಲಸಕ್ಕೆ ಸದ್ಯ ಕೆಲವು ಜನರು ಇಳಿದಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ.